ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸೊ ಅದು ಬೇಜಾರು ಆಗುವಂಥ ಸಂಗತಿ. ಸೊ ನೆಕ್ಸ್ಟ್ ಅವರು ಯಾವಾಗ ರಿಲೀಸ್ ಆಗ್ತಾರೆ ಅನ್ನುವಂಥ ಭರವಸೆ ಏನಾದರೂ ನಿಮಗೆ? ನನ್ನ ನಾನು ಹೆಂಗೆ ನನ್ನ ಡಾರ್ಲಿಂಗ್ ನನ್ನ ಫ್ಯಾಮಿಲಿ ನನ್ನ ಬ್ರದರ್ ಅಂತ ಹೇಳಿದೆ, ಈಸ್ ಆಲ್ಸೋ ಹ್ಮ್. ಮೈ ಬ್ರದರ್ಸ್. ಹ್ಮ್. ಓಕೆ, ಎನಿಥಿಂಗ್ಸ್ ಎಲ್ಲೋ ಅವನು ಎಲ್ಲಿದ್ರು ಯಾವ ಶೂಟಿಂಗಲ್ಲಿ ಇದ್ರು ನಮ್ದು ಏನೇ ಇದ್ದಾದ್ರೂ ನನಗೆ ಫೋನ್ ಮಾಡಲಿಲ್ಲ ಅಂದ್ರೆ ನಮ್ಮ ಮೇಡಮ್ ಕಾಲ್ ಮಾಡ್ತಿದ್ದ ಹ್ಮ್. ಹ್ಮ್. ಯಾವಾಗಲೂ. ಏನಾಯಿತು, ಏನು ನಡೀತಾ ಇದೆ, ಯಾವಾಗ ರಿಲೀಸು ಕೇಳಿ ಅಂತೆಲ್ಲ. ಅಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗಳು. ನನಗೆ ಒಂದೇ ಗೊತ್ತು, ಸೊ ಅತಿ ಶೀಘ್ರದಲ್ಲೇ ಆರಾಮಾಗೆ ಎಲ್ಲ ತೊಳ್ಕೊಂಡು ಸೊ ಬರಲಿ ಅಂತ ಆ ಚಾಮುಂಡೇಶ್ವರಿ ತಾಯಲ್ಲಿ ಬೇಡ್ತೀನಿ. ಅಷ್ಟೇ ಗೊತ್ತಿದೆ. ಅಷ್ಟೇ. ಥ್ಯಾಂಕ್ ಯು. ಸರ್, ಇವಾಗ ಸಿನಿಮಾ ನೆಕ್ಸ್ಟ್ ಸಿನಿಮಾ ಏನಾದರೂ ದರ್ಶನ್ ಸರ್ ಜೊತೆ ಮಾಡುವಂಥದ್ದು ಏನಾದರೂ ಪ್ಲಾನ್ಸ್ ಇದೆಯಾ? ಬರಲಿ, ನಾನು ಅದನ್ನೇ ಯಾವಾಗಲೇ ಹೇಳಿದ್ದು, ಬರಲಿ, ಅವ್ರು ಹೊರಗಡೆ ಬರಲಿ. ಹ್ಮ್. ಸೊ ಚಾಮುಂಡೇಶ್ವರಿ ತಾಯಿ ದಯೆಯಿಂದ ಹ್ಮ್. ಆದಷ್ಟು ಬೇಗ ಬರಲಿ ಅಂತ ನಾನು ಕೇಳ್ತೀನಿ. ಬಂದ ಮೇಲೆ ಇದ್ದಿದ್ದೆ ಹಬ್ಬ, ಹ್ಮ್. ಹ್ಮ್. ಬಂದ ಮೇಲೆ ಹಬ್ಬಗಳು ಯಾಕಂದ್ರೆ ಇದ್ದಿದ್ದೆ ಇದೆ. ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇರುವಂತ ಹೀರೋ. ನನಗೆ ಪಾಪ ನಾನು ಒಂದು ಹೇಳಕ್ಕೆ ಇಷ್ಟಪಡಲ್ಲ ಮಕ್ಕಳ, ಹ್ಮ್. ಅವ್ರವ್ರ ಕಷ್ಟ ಅವ್ರವ್ರು ಗೊತ್ತು. ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ಬಿಡ್ತೀವಿ, ಹೌದು. ನಾವೇನೋ ಮಾತಾಡ್ತೀವಿ ಪಾಪ. ಹ್ಮ್. ಸೊ ಅವ್ರವ್ರ ಕಷ್ಟ, ಅವ್ರವ್ರ ನೋವು, ಅವ್ರ ಮನೆಯವ್ರಿಗೆ, ಅವ್ರ ಫ್ಯಾಮಿಲಿಗೆ, ಅವ್ರ ಫ್ಯಾನ್ಸ್ಗಳಿಗೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ನಾವು ತುಂಬ ವೈಭೀಕರಿಸ್ಕೊಂಡು ಈ ಸಂದರ್ಭದಲ್ಲಿ ಕೆ ಡಿ ರಿಲೀಸ್ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು ಬೇಸಿಕಲಿ. ಹ್ಮ್. ಯಾಕಂದರೆ ತುಂಬ ಅವ್ರಿಗೂ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ, ನನ್ನ ಫ್ಯಾಮಿಲಿ ಆಗಿರೋದ್ರಿಂದ, ಸೊ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಆ ಚಾಮುಂಡೇಶ್ವರಿ ತಾಯಿಲಿ ಆದಷ್ಟು ಬೇಗ ಬರಲಿ, ಹಬ್ಬ ಮಾಡುವ. ಓಕೆ.